ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಶ್ರೀ ಸ್ವಾಮಿ ಸಮರ್ಥ ಅಕ್ಕಲಕೋಟೆ ಮಹಾರಾಜಕ್ಕೆ ಜೈ. ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ 5ನೇ ಭಾಗ ಉತ್ತರಕಾಂಡ ತೃತೀಯ ಸ್ಕಂದ ಶ್ರೀ ಸ್ವಾಮಿ ಸಮರ್ಥ ಕಥಾಮೃತದಲ್ಲಿ ಅಕ್ಕಲಕೋಟದಲ್ಲಿ ಶ್ರೀ ಸ್ವಾಮಿ ಸಮರ್ಥರ ಮುಂದುವರಿದ 12ನೇ ಭಾಗದಲ್ಲಿ ವಿಠಲ ಸ್ವಾಮಿಗೆ ಬೋಧನೆ ಮಾಡಿ ಆಳಂದಿಗೆ ಕಳುಹಿಸಿದ್ದು ಹಾಗೂ ಆಳಂದಿಯಲ್ಲಿ ನಡೆದ ಮುಂದಿನ ಪ್ರಸಂಗವೆಂಬ 18ನೇ ಅಧ್ಯಾಯಕ್ಕೆ ಸ್ವಾಗತ. ಓಂ ದತ್ತಾಯ ನಮಃ. ಸಾಕ್ಷಾತ್ ದತ್ತಾವತಾರಿಯಾದ ಸದ್ಗುರು ಶ್ರೀ ಸ್ವಾಮಿ ಸಮರ್ಥರ ಲೀಲೆಗಳು ಅನಂತವಾದವುಗಳಾಗಿವೆ. ಯಾವಾತನು ಸ್ವಯಂ ಪ್ರಕಾಶಮಾನವಾಗಿ ಈ ಭೂಲೋಕವನ್ನು ಸೃಷ್ಟಿಸುತ್ತಲೂ ಪಾಲಿಸುತ್ತಲೂ ಹಾಗೂ ಲಯಗೊಳಿಸುತ್ತಲೂ ಇರುವವನೋ ಅವನಿಗೆ ದೇವನೊಬ್ಬ, ನಾಮ ಹಲವು ಎನ್ನುವ ಹಾಗೆ ಒಬ್ಬನೇ ಅನೇಕ ಹೆಸರುಗಳಿಂದ ಕರೆಯಲ್ಪಡುವುದು. ಅಷ್ಟೇ ಅಲ್ಲದೆ ಆಯಾ ಕಾಲಕ್ಕೆ ಆಯಾ ರೂಪದಲ್ಲಿ ಪ್ರಕಟಗೊಂಡು ಆಯಾ ಕಾರ್ಯ ಮಾಡುವ ಮೂಲಕ ಭಕ್ತ ರಕ್ಷಣೆ ಮಾಡುವವನು ಅವನೇ. ಹೀಗೆ ಬ್ರಹ್ಮ ವಿಷ್ಣು ರುದ್ರ ಏಕತ್ರಯನಾದ ದತ್ತಾತ್ರೇಯನೇ ಅಕ್ಕಲಕೋಟೆಯ ಶ್ರೀ ಸ್ವಾಮಿ ಸಮರ್ಥರು. ಹೀಗಿರಲು ಒಮ್ಮೆ ವಿಠಲಸ್ವಾಮಿ ಎಂಬ ಪ್ರಸಿದ್ಧ ಯೋಗ ಪಂಡಿತನು ಪಂಢರಪುರದಿಂದ ಗುರುವನ್ನು ಅರಸುತ್ತಾ ಅಕ್ಕಲಕೋಟೆಗೆ ಬರುವನು. ಆಗ ಶ್ರೀ ಸ್ವಾಮಿ ಸಮರ್ಥರು ರಾಜವಾಡೆಯ ಹತ್ತಿರದ ಭಂಡಾರ ಕಾನೆಯಲ್ಲಿ ಇದ್ದರು. ಅವರು ರಾಜ ಸಾಹೇಬರಿಗೆ ಒಂದು ಮೃಗಾಜಿನ ಅಂದರೆ ಕೃಷ್ಣಾಜಿನವನ್ನು ರಸ್ತೆಯ ಮೇಲೆ ಹಾಸಿ ಇಡಲು ಹೇಳಿದರು. ಅಲ್ಲದೆ ಇಲ್ಲಿಗೆ ಒಬ್ಬ ಮಹಾಯೋಗಿ ಪುರುಷ ಬರುವರೆಂದು ಸೂಚಿಸಲಾಗಿತ್ತು. ಅತ್ತ ಅದೇ ವೇಳೆಗೆ ವಿಠಲಸ್ವಾಮಿಯು ಶ್ರೀ ಸ್ವಾಮಿ ಸಮರ್ಥರಿರುವಲ್ಲಿಗೆ ಬರುವರು. ಆಗ ಸ್ವಾಮಿ ಸಮರ್ಥರು ಅವನಿಗೆ ದೂರದಿಂದಲೇ ನೋಡಿ ನಗು ಬೀರುತ್ತಾ ಅವನಿಗೆ ಆ ಕೃಷ್ಣಾಜಿನದ ಮೇಲೆ ಕೂಡಲು ಹೇಳಿದರು. ಆಗ ಅವನು ಇವರೇ ದತ್ತಾವತಾರಿ ಎಂದು ಬಗೆದು ಅವರನ್ನು ಭಕ್ತಿಯಿಂದ ವಂದಿಸಿ ಅವರು ತೋರಿದ ಆಸನದಲ್ಲಿ ಕುಳಿತುಕೊಂಡನು. ಹಾಗೆಯೇ ಅವನನ್ನು ನೋಡುತ್ತಾ ಶ್ರೀ ಸ್ವಾಮಿ ಸಮರ್ಥರು ಶಶುಂ ಭ್ರೂಮಧ್ಯ ಚಕ್ರಂ ತತ್ರ ಅಂಗುಷ್ಟ ಮಾತ್ರಂ ಜ್ಞಾನ ನೇತ್ರಂ ದೀಪ ಶಿಕಾರಂ ಧ್ಯಾಯೇತ್ ವಾಚಾ ಸಿದ್ಧಿರ್ಭವತಿ ಎನ್ನುವ ಗೀತಾ ಶ್ಲೋಕವನ್ನು ಪಠಿಸಿದರು. ಈ ಶ್ಲೋಕವನ್ನು ಕೇಳುತ್ತಿದ್ದಂತೆಯೇ ವಿಠಲ ಸ್ವಾಮಿಗೆ ಆಜ್ಞಾಚಕ್ರದ ಸ್ಥಿತಿಯು ಜಾಗೃತವಾಗಿ ಕುಂಡಲಿನಿ ಶಕ್ತಿಯು ಸಹಸ್ರಾರವನ್ನು ಸೇರಿತು. ನಂತರ ಅವನು ಸಮಾಧಿ ಸ್ಥಿತಿಯನ್ನು ಹೊಂದಿದನು. 1-2 ಗಳಿಗೆಯವರೆಗೂ ಅದೇ ಸ್ಥಿತಿಯಲ್ಲಿ ಉಳಿಯಲು ಶ್ರೀ ಸ್ವಾಮಿ ಸಮರ್ಥರು ತನ್ನ ವರದ ಹಸ್ತವನ್ನು ಅವನ ತಲೆಯ ಮೇಲಿಡುವರು. ಆಗ ಅವನು ಎಚ್ಚರಾಗಿ ಗುರುಗಳ ಪಾದಕ್ಕೆರಗಲು ಗುರುಗಳು ಅವನನ್ನು ಕುರಿತು, ನೀನು ಸಂತ ಶಿರೋಮಣಿ ಶ್ರೀ ಜ್ಞಾನೇಶ್ವರ ಮಹಾರಾಜರ ಜೀವಸಮಾಧಿ ಇರುವ ಆಳಂದಿಗೆ ಹೋಗಿ ಅಲ್ಲಿ ವಾಸಿಸಲು ಆದೇಶಿಸುವರು. ಅವನು ಶ್ರೀ ಸಮರ್ಥರಿಂದ ಶ್ರೀ ನರಸಿಂಹ ಸರಸ್ವತಿ ಎಂಬ ನಾಮದಿಂದ ದೀಕ್ಷೆಯನ್ನು ಹೊಂದಿ ಆಳಂದಿಗೆ ತಲುಪಿದನು. ಆದರೆ ಕಲಿ ಪ್ರಭಾವದಿಂದಾಗಿ ಅಲ್ಲಿನ ಜನಮನದಲ್ಲಿ ಅಸಭ್ಯತೆ, ಅನೀತಿ ಹಾಗೂ ಸೊಕ್ಕಿದ್ದನ್ನು ಕಂಡು ಬಹು ನೊಂದುಕೊಂಡನು. ಆದರೂ ಆ ಕರಿ ನೆರಳನ್ನು ದೂರ ಸರಿಸಲೆಂದೇ ಶ್ರೀ ಸ್ವಾಮಿ ಸಮರ್ಥರು ನನಗೆ ಇಲ್ಲಿಗೆ ಕಳುಹಿಸಿರಬಹುದು ಎಂದರಿತ ಆ ಶ್ರೀ ನರಸಿಂಹ ಸರಸ್ವತಿಯು ಅಲ್ಲಿನ ಬ್ರಾಹ್ಮಣರನ್ನು ಒಗ್ಗೂಡಿಸಿ, ಇದು ಅತಿ ಪವಿತ್ರವಾದ ಕ್ಷೇತ್ರ, ಶ್ರೀ ಕೃಷ್ಣಾವತಾರಿಯಾದ ಜ್ಞಾನೇಶ್ವರ ಮಹಾರಾಜರ ಜೀವಂತ ಸಮಾಧಿ ಇದ್ದ ಜಾಗವು ಇದಾಗಿದೆ. ನಿಮ್ಮ ಪೂರ್ವಜರು ಶ್ರೋತ್ರಿಯ ಬ್ರಹ್ಮನಿಷ್ಠರಾಗಿ ಅವರನ್ನು ಸೇವಿಸಿ ಇಲ್ಲಿಯೇ ಪ್ರಖ್ಯಾತಿಯನ್ನು ಹೊಂದಿದ್ದರು. ಅಂತಹವರಿಗೆ ವಾರಸುದಾರರಾದ ನೀವು ಅನಾಚಾರಯುತರಾಗಿ ಜೀವಿಸುವುದು ಸರಿಯಲ್ಲ. ಇಂತಹ ಔತಣಗಳನ್ನೇ ಪ್ರತಿದಿನವೂ ನೀವು ಹೊಂದಬೇಕೆಂದರೆ ನಿತ್ಯವೂ ನೀವು ಜ್ಞಾನೇಶ್ವರಿ ಪ್ರಸ್ಥಾನತ್ರಯ ವೇದ ಮಂತ್ರಗಳನ್ನು ಪುನಶ್ಚರಣೆ ಮಾಡುತ್ತಿರಬೇಕು ಎಂದು ಅವರೆಲ್ಲರಿಗೆ ಹಿತೋಪದೇಶವನ್ನು ಮಾಡಿ ಸನ್ಮಾರ್ಗಕ್ಕೆ ಹಚ್ಚಿದನು. ಶ್ರೀ ಸ್ವಾಮಿ ಸಮರ್ಥರ ಆಶೀರ್ವಾದದಿಂದಲೂ ಶ್ರೀ ನರಸಿಂಹ ಸರಸ್ವತಿ ಸಂಕಲ್ಪ ಬಲದಿಂದಲೂ ಪವಿತ್ರ ಗ್ರಂಥಗಳ ಪಠಣದಿಂದಲೂ ಅವರಲ್ಲಿ ಕ್ರಮೇಣವಾಗಿ ಭಕ್ತಿಯ ಬೀಜವು ಮೊಳೆತು ಆ ಕ್ಷೇತ್ರವು ಪುನಃ ವೈಭವಕ್ಕೆ ನಾಂದಿ ಹಾಡಿತು. ನಂತರ ಮುಂದೊಂದು ದಿನ ಶ್ರೀ ನರಸಿಂಹ ಸರಸ್ವತಿಯು ಶ್ರೀ ಸ್ವಾಮಿ ಸಮರ್ಥರ ದರ್ಶನಾರ್ಥವಾಗಿ ಪುನಃ ಅಕ್ಕಲಕೋಟೆಗೆ ಹೋಗುವರು. ಆ ಸಮಯದಲ್ಲಿ ಶ್ರೀಗಳು ತನ್ನ ಭಕ್ತರೊಂದಿಗೆ ರಾಮಾಲಯದೊಳಗೆ ಕುಳಿತುಕೊಂಡಿದ್ದರು. ನರಸಿಂಹ ಸರಸ್ವತಿಯು ಅಲ್ಲಿಗೆ ಬರುತ್ತಲೇ ಶ್ರೀ ಸಮರ್ಥರು ತನ್ನ ಸೇವಕರಿಂದ ನೆಲದ ಮೇಲೆ ಒಂದು ಹುಲಿಯ ಚರ್ಮವನ್ನು ಹಾಸಲು ಹೇಳಿದರು. ಅವರು ಹಾಗೆ ಮಾಡಲು ಅತ್ತ ನರಸಿಂಹ ಸರಸ್ವತಿಯತ್ತ ತಿರುಗಿ ಅವರನ್ನು ಆ ಹುಲಿಯ ಚರ್ಮದ ಮೇಲೆ ಕೂರಲು ಸೂಚಿಸಿದರು. ಅವರು ಆ ಹುಲಿಯ ಚರ್ಮದ ಮೇಲೆ ಕುಳಿತು ಗುರುಗಳೊಂದಿಗೆ ಬಹಳ ಸಮಯದವರೆಗೆ ಹಲವಾರು ಆಧ್ಯಾತ್ಮಿಕ ಚರ್ಚೆಗಳನ್ನು ಮಾಡಿ ನಂತರ ಗುರುಗಳ ಆಶೀರ್ವಾದವನ್ನು ಹೊಂದಿ ಮತ್ತೆ ಆಳಂದಿಗೆ ಹೋದರು. ಆಳಂದಿಯಲ್ಲಿ ಪ್ರತಿದಿನವೂ ಇಂದ್ರಾಯಣಿ ನದಿಯಲ್ಲಿ ಸ್ನಾನ ಮಾಡಿ ಅನುಷ್ಠಾನದ ನಂತರ ಮಧ್ಯಾಹ್ನ ಗ್ರಾಮದೊಳಗೆ ಭಿಕ್ಷೆಗಳನ್ನು ಸ್ವೀಕರಿಸಿ ಅನುದಿನವೂ ಶ್ರೀ ಸ್ವಾಮಿಯ ನಾಮ ಸಂಕೀರ್ತನೆಯಲ್ಲಿ ಕಾಲ ಕಳೆಯುತ್ತಿದ್ದರು. ಮುಂದೆ ಅವರೊಬ್ಬ ಶ್ರೇಷ್ಠ ಯೋಗೀಶ್ವರರಾಗಿ ವೇದಾಂತ ಪಂಡಿತರಾಗಿ
ಅಲ್ಲಲ್ಲಿ ಅನೇಕ ಧರ್ಮಶಾಲೆಗಳನ್ನು ಕಟ್ಟಿಸಿ ಅನ್ನ ಛತ್ರಗಳನ್ನು ನಿರ್ಮಿಸಿ ನಿರಂತರವಾಗಿ ಅನ್ನ ಸಂತರ್ಪಣೆ ನಡೆಯುವಂತೆ ನೋಡಿಕೊಂಡರು. ಇವರಿಗೂ ಅನೇಕ ಜನ ಶಿಷ್ಯರಾದರು. ಅವರಲ್ಲಿ ಪ್ರಸಿದ್ಧರಾದವರೆಂದರೆ ಅಣ್ಣಾ ಸಾಹೇಬ ಪಟವರ್ಧನ್ರವರು ಒಬ್ಬರಾಗಿರುವರು. ಅವರನ್ನು ಶ್ರೀ ಸ್ವಾಮಿ ಸಮರ್ಥರು ಶ್ರೀ ನರಸಿಂಹ ಸರಸ್ವತಿಯ ಸೇವೆಗಾಗಿ ಕಳುಹಿಸಿರುವುದನ್ನು ನಾವು ಈ ಹಿಂದಿನ ಅಧ್ಯಾಯದಲ್ಲಿಯೇ ಆಲಿಸಲಾಗಿದೆ. ಜಿಜ್ಞಾಸುಗಳೇ, ಶ್ರೀ ನರಸಿಂಹ ಸರಸ್ವತಿಯ ಮುಂದಿನ ರೋಚಕ ಕತೆ ಎಂತೆಂದರೆ, ಅವರು ತಾನೇ ಅರ್ಜುನನೆಂದು ಹೇಳಿಕೊಳ್ಳುವ ಪ್ರಸಂಗವೊಂದು ಹೀಗಿದೆ. ಪ್ರತಿ ವರ್ಷದಂತೆ ಆ ವರ್ಷವೂ ಸಹ ಜ್ಞಾನೇಶ್ವರ ಮಹಾರಾಜರ ರಥೋತ್ಸವವು ಬಹು ವಿಜೃಂಭಣೆಯಿಂದ ನಡೆಯುತ್ತಿತ್ತು. ಆ ರಥವೂ ಸಹ ಶ್ರೀ ನರಸಿಂಹ ಸರಸ್ವತಿಗಳೇ ಮಾಡಿಸಿದ್ದರು. ಆದರೆ ಆ ದಿವಸ ರಥವು ಅಚಾನಕ್ಕಾಗಿ ಮುಂದೆ ಸಾಗಲಿಲ್ಲ. ಭಕ್ತ ಜನಸಾಗರವು ಕಳವಳ ಪಡುತ್ತಿರಲು ಒಮ್ಮೆ ಕಣ್ಣು ಮುಚ್ಚಿ ಧ್ಯಾನದಲ್ಲಿ ತೊಡಗಿದ ಶ್ರೀ ನರಸಿಂಹ ಸರಸ್ವತಿಗಳು, ಹೇ ಕೃಷ್ಣ, ಒಂದು ಸಮಯದಲ್ಲಿ ನೀನು ನನ್ನ ರಥವನ್ನು ನಡೆಸಿದ್ದೀಯ, ಈ ದಿನ ನಿನ್ನ ರಥವನ್ನೂ ನೀನು ನಡೆಸಲಾರೆಯ ಎಂದವರೇ ಆ ರಥದತ್ತ ಸಾಗಿ ರಥದ ಮೇಲೆ ತಾನೇ ಕುಳಿತು ಸಾರಥಿಯಾಗಲು ಆಶ್ಚರ್ಯಕರ ರೀತಿಯಲ್ಲಿ ರಥವು ಮುಂದೆ ಸಾಗುವುದು. ಅಂದಿನಿಂದ ಜ್ಞಾನೇಶ್ವರರು ಕೃಷ್ಣಾವತಾರವಾದರೆ ನರಸಿಂಹ ಸರಸ್ವತಿಗಳು ಅರ್ಜುನನ ಅವತಾರವಾಗಿದ್ದಾರೆ ಎಂದು ಅರಿತುಕೊಂಡ ಭಕ್ತ ಜನಕೋಟಿಯು ಅಂದಿನಿಂದ ನರಸಿಂಹ ಸರಸ್ವತಿಯಲ್ಲಿ ಹೆಚ್ಚಿನ ಭಕ್ತಿಯನ್ನು ಇರಿಸಿಕೊಳ್ಳುವರು. ನಂತರ ಅವರು ಅಲ್ಲಿ 12 ವರ್ಷಗಳವರೆಗೆ ಇದ್ದು ನಂತರ ಅಲ್ಲೇ ಸಮಾಧಿಯನ್ನು ಹೊಂದಿದರು. ಇಂದಿಗೂ ಅವರ ಪುಣ್ಯತಿಥಿಯನ್ನು ಆಳಂದಿಯಲ್ಲಿ ಅತ್ಯಂತ ವೈಭವದಿಂದ ಮಾಡುವರು. ಹೀಗೆ ಶ್ರೀ ಸಮರ್ಥರ ಅವತಾರ ಕಾರ್ಯಕ್ಕೆ ಅನೇಕ ಅವರ ಶಿಷ್ಯ ಪರಂಪರೆಯು ಕಾರಣೀಭೂತವಾಗಿತ್ತು. ಹಾಗೆಯೇ ಅವರ ಪರಮ ಶಿಷ್ಯ ಸಮುದಾಯವೂ ತೇಜಸ್ವಿಯಾಗಿತ್ತು. ಅನೇಕ ಜನ್ಮಗಳಲ್ಲಿ ಸಾಧನೆ ಮಾಡಿ ಕೊನೆಯ ಜನ್ಮಕ್ಕೆ ಬಂದ ಎಷ್ಟೋ ಜನ ಶಿಷ್ಯರಿಗೆ ಅನುಗ್ರಹ ಮಾಡಿ ಅವರನ್ನು ಕೀರ್ತಿವಂತರನ್ನಾಗಿಸಿದ ಶ್ರೀ ಸಮರ್ಥರ ಕಲಿಯುಗದ ಮಹತ್ಕಾರ್ಯವೇ ಆಗಿದೆ. ಶ್ರೀ ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರಂತಹ ಶಿಷ್ಯರನ್ನು ಸಿದ್ಧಪಡಿಸಿ ಜಗತ್ತಿಗೆ ನೀಡಿದಂತೆ ಶ್ರೀ ಸ್ವಾಮಿ ಸಮರ್ಥರು ಒಬ್ಬರಿಗಿಂತ ಒಬ್ಬರು ಅಲೌಕಿಕ ಶಿಷ್ಯರನ್ನು ನಿರ್ಮಾಣ ಮಾಡಿ ದೇಶದ ಬೇರೆ ಬೇರೆ ಭಾಗಗಳಿಗೆ ಕಳುಹಿಸಿದರು. ಇದೇ ಸಮರ್ಥರ ಅವತಾರ ಕಾರ್ಯದ ಮುಖ್ಯ ಧ್ಯೇಯವೆನ್ನಬಹುದು. ಅವರ ಶಿಷ್ಯರಲ್ಲಿದ್ದ ದೃಢನಿಷ್ಠೆ, ತಪಶಕ್ತಿ, ಅಪಾರವಾದ ಗುರುಭಕ್ತಿ, ಉಜ್ವಲವಾದ ಚಾರಿತ್ರ್ಯ ಇವೆಲ್ಲವೂ ಅಧ್ಯಯನ ಮಾಡಿದಾಗ ಆ ಶಿಷ್ಯ ವರ್ಗದ ಶ್ರೇಷ್ಠತ್ವ ಪರಮಾದರ್ಶವಾಗಿತ್ತು. ಅವರ ಶಿಷ್ಯರಲ್ಲಿ ಪ್ರಮುಖರೆಂದರೆ ಶ್ರೀ ಬೀಡ್ಕರ್ ಮಹಾರಾಜ್, ಶ್ರೀ ಕಾಳಬೋವ ಮಹಾರಾಜ್ ಪುಣೆಯಲ್ಲಿ, ಶ್ರೀ ನರಸಿಂಹ ಸರಸ್ವತಿ ಆಳಂದಿಯಲ್ಲಿ, ಶ್ರೀ ಸೀತಾರಾಮ ಮಹಾರಾಜ ಮಂಗಳವೇಡೆಯಲ್ಲಿ, ಶ್ರೀದೇವ ಮಾಮಲೇಕರ ನಾಸಿಕದಲ್ಲಿ, ಶ್ರೀ ಶಿವರಾಜ ಮಹಾರಾಜ ಉರ್ಫ್ ರಂಗೋಲಿ ಭುವ ಮಾಳವಣದಲ್ಲಿ, ಶ್ರೀ ಆನಂದನಾಥ ಮಹಾರಾಜ ವೆಂಗುರ್ತಿಯಲ್ಲಿ, ಶ್ರೀ ಆನಂದ ಭಾರತಿ ಠಾಣೆಯಲ್ಲಿ, ಶ್ರೀ ನಾನಾಜಿ ರೇಖಿ ನಗರ, ಶ್ರೀ ಕೃಷ್ಣ ಸರಸ್ವತಿ ದತ್ತ ಮಹಾರಾಜ ಉರ್ಫ್ ಕುಂಬಾರಸ್ವಾಮಿ ಕೊಲ್ಹಾಪುರದಲ್ಲಿ, ಶ್ರೀ ಸಚ್ಚಿದಾನಂದ ಮಹಾರಾಜ ಸಿನೋರದಲ್ಲಿ, ಶ್ರೀ ಬಾಳಪ್ಪ ಮಹಾರಾಜ ಅಕ್ಕಲಕೋಟೆಯಲ್ಲಿ, ಹರಿಬಾಬು ಉರ್ಫ್ ಸ್ವಾಮಿಸುತ ಮುಂಬಯಿಯಲ್ಲಿ, ಶ್ರೀ ಬ್ರಹ್ಮನಿಷ್ಠ ವಾಮನಭುವ ಬಡೋದೆಯಲ್ಲಿ, ಶ್ರೀ ಸಚ್ಚಿದಾನಂದ ಸ್ವಾಮಿ ಕುಮಾರ ಚೆಂಬೂರದಲ್ಲಿ, ಶ್ರೀ ದೇಶಪಾಂಡೆ ಕಜರಕರ ಸ್ವಾಮಿ ಕೇಜದಲ್ಲಿ, ಶ್ರೀ ಕೇಳಕರ ಮಹಾರಾಜ ಚಿಪಲೂನದಲ್ಲಿ, ಶ್ರೀ ಕೈವಲ್ಯಾಶ್ರಮ ಮಹಾರಾಜ ಗುರ್ಲಾ ಹೊಸೂರಿನಲ್ಲಿ, ಶ್ರೀ ಶಂಕರ ಮಹಾರಾಜ ಪುಣೆಯಲ್ಲಿ, ಶ್ರೀ ದೋಂಡಿಬಾ ಪುಲಸ್ಕರ ಮಹಾರಾಜ ಪುಲೂಸದಲ್ಲಿ, ಶ್ರೀ ದತ್ತಂಭಟ್ಟ ಮಹಾರಾಜ ಭೋರದಲ್ಲಿ, ಶ್ರೀ ಮೈಂದರ್ಗಿ ಯವನ ಔಲಿಯಾ, ಶ್ರೀ ತಾತ್ಯ ಮಹಾರಾಜ, ಶ್ರೀ ಚೋಳಪ್ಪ ಅಕ್ಕಲಕೋಟದಲ್ಲಿ, ಶ್ರೀ ಗಂಗಾಧರ ಮಹಾರಾಜ ಬಾಳಪ್ಪ ಮಹಾರಾಜನ ಶಿಷ್ಯ, ಶ್ರೀ ಗಜಾನನ ಮಹಾರಾಜ, ಶ್ರೀ ಗಂಗಾಧರ ಮಹಾರಾಜರ ಶಿಷ್ಯ ಮುಂತಾದವರಾಗಿದ್ದರು. ಹೀಗಿರಲು ಮುಂದೆ ಶ್ರೀ ಸ್ವಾಮಿ ಸಮರ್ಥರ ಎಲ್ಲ ಶಿಷ್ಯರು ಕೂಡ ದೇಶದ ಆಯಾ ಭಾಗಕ್ಕೆ ತೆರಳಿ ಸಾಧಕರಿಗೆ ನಾನಾ ಸಾಧನ ಮಾರ್ಗಗಳನ್ನು ತೋರಿಸಿದರು. ಮಾನವ ಸಮಾನವರಲ್ಲಿ ಸಂಬಂಧಗಳನ್ನು ಗಟ್ಟಿಗೊಳಿಸಿ ಅವರವರನ್ನು ದೈವಿ ಮಾರ್ಗಕ್ಕೆ ಹಚ್ಚಿದರು. ಆಯಾ ಸಂಪ್ರದಾಯದ ಸಾಧಕರಿಗೆ ಸದೈವ ಸ್ಫೂರ್ತಿದಾಯಕರಾದರು. ದತ್ತ ಸಂಪ್ರದಾಯವಾದ ಅವಧೂತ ತತ್ವವನ್ನು ಸಾರಿ ಪ್ರಸಿದ್ಧಿ ಹೊಂದಿದರು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.